ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯ ಕ್ಷಣಗಳ ಒಂದಿಷ್ಟು ಸಿದ್ಧತೆ. ಈ ನಿಟ್ಟಿನಲ್ಲಿ ನಾವು 5 ಸರಣಿಗಳಲ್ಲಿ 5 ಅಂಕಗಳ ಪ್ರಶ್ನೆಗಳನ್ನು ಲಘು ಟಿಪ್ಪಣಿಗಳೊಂದಿಗೆ ನೋಡಿದ್ವಿ. 2 ಸರಣಿಗಳಲ್ಲಿ 10 ಅಂಕಗಳ ಪ್ರಶ್ನೋತ್ತರಗಳನ್ನು ನೋಡೋಣ ಲಘು ಟಿಪ್ಪಣಿಗಳೊಂದಿಗೆ. ಈ ಭಾಗದಲ್ಲಿ 4 ಪ್ರಮುಖ ಪ್ರಶ್ನೆಗಳೊಂದಿಗೆ ನಾವು ಅಧ್ಯಯನ ಮಾಡೋಣ. ಗೌತಮ ಬುದ್ಧನ ಜೀವನ ಮತ್ತು ಬೋಧನೆ, ಮೊಹಮ್ಮದ್ ಬಿನ್ ತೊಗಲಕನ ಆಡಳಿತಾತ್ಮಕ ಪ್ರಯೋಗಗಳು, ವಿಜಯನಗರವು ಧರ್ಮ, ಸಾಹಿತ್ಯ, ಕಲೆ ಹಾಗೂ ವಾಸ್ತುಶಿಲ್ಪಗಳಿಗೆ ನೀಡಿದ ಕೊಡುಗೆಗಳು, ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳು ಅಥವಾ ಮಾದರಿ ಮೈಸೂರು ನಿರ್ಮಾಣದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಪಾತ್ರ. ಈ 4 ಪ್ರಶ್ನೆಗಳನ್ನು ಲಘು ಟಿಪ್ಪಣಿಗಳೊಂದಿಗೆ ನೋಡೋಣ. ಈ 4 ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆ ದೃಷ್ಟಿಯಿಂದ ಬಹಳ ಅಮೂಲ್ಯ. 20 ಅಂಕಗಳ ತಯಾರಿಯಲ್ಲಿ ಇದು ಖಂಡಿತ ನಿಮಗೆ ಸಹಾಯ ಮಾಡುತ್ತೆ. ಹಾಗಾದರೆ ಆರಂಭಿಸೋಣ. ಅತಿ ಪ್ರಮುಖ 10 ಅಂಕಗಳ ಪ್ರಶ್ನೋತ್ತರಗಳು ಲಘು ಟಿಪ್ಪಣಿಗಳೊಂದಿಗೆ ಇದನ್ನು ನಾವು ಆರಂಭಿಸೋಣ. ಅದರಲ್ಲಿ ಮೊದಲನೆಯ ಪ್ರಶ್ನೆಯ ಕಡೆಗೆ ಬರೋಣ. ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಯನ್ನು ವಿವರಿಸಿ ಅಂತ. ಗೌತಮ ಬುದ್ಧನ ಜೀವನ ಮತ್ತು ಬೋಧನೆ ಈ ವರ್ಷದ ಒಂದು ಹಾಟ್ ಫೇವರೇಟ್ ಪ್ರಶ್ನೆ. ಜನನ ಸಾಮಾನ್ಯ ಶಕ ಪೂರ್ವ 563ರಲ್ಲಿ ಜನನ ಆಗುತ್ತೆ. ಗೌತಮ ಬುದ್ಧನ ಜನನ. ತಂದೆಯ ಹೆಸರು ಶುದ್ಧೋಧನ, ತಾಯಿ ಹೆಸರು ಮಾಯಾದೇವಿ. ನೇಪಾಳದ ಲುಂಬಿನಿ ವನದಲ್ಲಿ ಜನಿಸ್ತಾನೆ. ಮೂಲ ಹೆಸರು ಸಿದ್ಧಾರ್ಥ. ಆದರೆ ಅವನ ಜನನದ 7ನೇ ದಿನದಲ್ಲಿ ತನ್ನ ತಾಯಿ ಮಾಯಾದೇವಿಯನ್ನು ಕಳ್ಕೊತಾನೆ. ಮಹಾಪ್ರಜಾಪತಿ ಗೌತಮಿಯ ಆಶ್ರಯದಲ್ಲಿ ಬೆಳಿತಾನೆ. ಇವನ ತಂದೆ ಶಾಕ್ಯ ಎಂಬ ಮನೆತನದ ಕ್ಷತ್ರಿಯ ಕುಲದ ಮುಖಂಡನಾಗಿದ್ದ. ಹಾಗೆ ಗೌತಮ ಬುದ್ಧನಿಗೆ ಶಾಕ್ಯ ಮುನಿ ಅಂತ ಕೂಡ ಕರೀತಾರೆ. ಅವನ ಮಡದಿಯ ಹೆಸರು ಯಶೋಧರ, ಮಗನ ಹೆಸರು ರಾಹುಲ. ಇವೆಲ್ಲ ಅವನ ಆರಂಭದ ಜೀವನದ ಬಗ್ಗೆ ನಾವು ತಿಳ್ಕೊಂಡಿರಬೇಕಾದ ಅಂಶಗಳು. ಅವನ ಜೀವನದಲ್ಲಿ ಬಹಳ ಮಹತ್ವದ ಬದಲಾವಣೆಯನ್ನು ಉಂಟು ಮಾಡಿದಂತಹ 4 ದೃಶ್ಯಾವಳಿಗಳು. ಆತ ವಾಯುವಿಹಾರಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಒಬ್ಬ ವೃದ್ಧನನ್ನು ನೋಡ್ತಾನೆ. ಆ ವೃದ್ಧನ ಕಷ್ಟಗಳು ಅವನ ಮನಸ್ಸಿನ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ. ರೋಗಿಯನ್ನು ನೋಡ್ತಾನೆ. ರೋಗಿಯ ನರಳಾಟ ಅವನ ಜೀವನದಲ್ಲಿ ಹೊಸ ಅರ್ಥವನ್ನು ಕೊಡುತ್ತೆ. ಶವಯಾತ್ರೆಯನ್ನು ನೋಡ್ತಾನೆ. ಹುಟ್ಟಿದವನಿಗೆ ಸಾವು ನಿಶ್ಚಿತ ಎಂಬ ಸತ್ಯವನ್ನು ಅರಿತುಕೊಳ್ತಾನೆ. ಸನ್ಯಾಸಿಯನ್ನು ನೋಡ್ತಾನೆ. ಆ ಸನ್ಯಾಸಿಯ ಮೊಗದಲ್ಲಿದ್ದಂತಹ ಅತ್ಯಂತ ಆನಂದವನ್ನು, ನೆಮ್ಮದಿಯನ್ನು ಗಮನಿಸ್ತಾನೆ. ಇವೆಲ್ಲವೂ ಅವನ ಜೀವನದಲ್ಲಿ ಹೊಸದೊಂದು ಅಲೆಯನ್ನೇ ಸೃಷ್ಟಿ ಮಾಡುತ್ತೆ. ಹಾಗಾಗಿ ಆತ ಜೀವನದ ಸತ್ಯವನ್ನು ಕಂಡುಕೊಳ್ಳೋದಕ್ಕೆ ತನ್ನ ಮನೆ, ತನ್ನ ಮಡದಿ, ಮಗು, ಸಾಮ್ರಾಜ್ಯ, ಕೋಶ, ಸೇವಕರು ಎಲ್ಲವನ್ನ ಬಿಟ್ಟು ಮನೆ ಬಿಟ್ಟು ಹೊರಡ್ತಾನೆ. ಅದನ್ನೇ ಮಹಾಪರಿತ್ಯಾಗ ಅಂತ ಕರಿತೀವಿ. ಸಿದ್ಧಾರ್ಥ ಮನೆ ಬಿಟ್ಟು ಹೋದಂತಹ ಘಟನೆ. ಮುಂದೆ ಅಲೆಮಾರಿ ಸನ್ಯಾಸಿ ಆಗ್ತಾನೆ. ತಪಸ್ಸನ್ನು ಆಚರಿಸ್ತಾನೆ. ದೇಹವನ್ನು ದಂಡಿಸ್ತಾನೆ. ಅಂತಿಮವಾಗಿ ಅವನ 35ನೇ ವರ್ಷದಲ್ಲಿ ಅರಳಿ ವೃಕ್ಷದ ಅಡಿಯಲ್ಲಿ ಗಯಾದಲ್ಲಿ ಅವನಿಗೆ ಜ್ಞಾನೋದಯ ಆಗುತ್ತೆ. ಬುದ್ಧನಿಗೆ, ಸಿದ್ಧಾರ್ಥನಿಗೆ ಜ್ಞಾನೋದಯ ಆಗುತ್ತೆ. ಸಿದ್ಧಾರ್ಥ ಬುದ್ಧನಾದ. ಬುದ್ಧ ಎಂದರೆ ಜ್ಞಾನಿ ಅಂತ ಅರ್ಥ. ಸಿದ್ಧಾರ್ಥ ತಥಾಗತ ಅನಿಸ್ಕೋತಾನೆ. ತಥಾಗತ ಅಂದರೆ ಸತ್ಯವನ್ನ ಅರಿತವನು ಅಂತ ಅರ್ಥ. ಆತ ಸ್ಥಾಪಿಸಿದ ಧರ್ಮಕ್ಕೆ, ಆತ ಹೇಳಿದಂತಹ ಹೊಸ ವಿಚಾರಗಳಿಗೆ ಬೌದ್ಧ ಧರ್ಮ ಅಂತ ಕರೀತಾರೆ. ಅಲ್ಲಿಗೆ ಬೌದ್ಧ ಧರ್ಮದ ಸ್ಥಾಪಕನಾಗ್ತಾನೆ ಬುದ್ಧ. ಮೊಟ್ಟ ಮೊದಲ ಬಾರಿಗೆ ತಾನು ಕಂಡುಕೊಂಡಂತಹ ಜ್ಞಾನವನ್ನು ಪ್ರವಚನ ರೂಪದಲ್ಲಿ ಆತ ಪ್ರಸ್ತುತಪಡಿಸ್ತಾನೆ. ಸಾರಾನಾಥದ ಜಿಂಕೆವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆತ ಪ್ರವಚನವನ್ನು ಕೊಡ್ತಾನೆ, ಬೋಧನೆಯನ್ನು ಆರಂಭಿಸ್ತಾನೆ. ಇದನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಧರ್ಮಚಕ್ರ ಬೌದ್ಧರ ಲಾಂಛನ ಆಗಿದೆ. ಮುಂದೆ 45 ವರ್ಷಗಳ ಕಾಲ ಆತ ಅತ್ಯಂತ ಸರಳವಾಗಿ ಜನರಾಡುವ ಭಾಷೆಯಲ್ಲಿ ದೃಷ್ಟಾಂತಗಳ ಮೂಲಕ ಆತ ಧರ್ಮವನ್ನು ಬೋಧಿಸ್ತಾನೆ, ಬೌದ್ಧ ಧರ್ಮವನ್ನು ಬೋಧಿಸ್ತಾನೆ. ಅವನ ಸರಳವಾದ ವ್ಯಕ್ತಿತ್ವ ಮತ್ತು ಆಕರ್ಷಕವಾದಂತಹ ದೃಷ್ಟಾಂತಗಳು ಹಾಗೂ ಜೊತೆಯಲ್ಲಿ ಜನರಾಡುವ ಭಾಷೆ, ಇವುಗಳಿಂದಾಗಿ ಬೌದ್ಧ ಧರ್ಮ ತುಂಬ ಜನಪ್ರಿಯ ಆಗತ್ತೆ. ಅಂತಿಮವಾಗಿ ಆತ ಸಾಮಾನ್ಯ ಶಕ ಪೂರ್ವ 483ರಲ್ಲಿ ತನ್ನ 80ನೆಯ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣವನ್ನು ಹೊಂದುತ್ತಾನೆ ಬುದ್ಧ. ಇದು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಅಂಶ. ಇಲ್ಲೊಂದು ವಿಶೇಷ ಏನು ಅಂತಂದರೆ, ಬುದ್ಧನ ಜನನ, ಅವನ ಜ್ಞಾನೋದಯ ಹಾಗೂ ಬುದ್ಧನ ಮರಣ ಅಥವಾ ಪರಿನಿರ್ವಾಣ ಇವೆಲ್ಲವೂ ಪೌರ್ಣಿಮೆಯಂದೇ ಸಂಭವಿಸುತ್ತೆ. ಹಾಗೆ ಪೌರ್ಣಿಮೆ ಬೌದ್ಧರಿಗೆ ಬಹಳ ವಿಶೇಷವಾದ ದಿನ. ಇದನ್ನು ಬೌದ್ಧ ಪೌರ್ಣಿಮೆ ಅಂತ ಕೂಡ ಆಚರಿಸ್ತಾರೆ. ಎಡ್ವಿನ್ ಅರ್ನಾಲ್ಡ್ ಎಂಬ ಇತಿಹಾಸಕಾರರು ಏಷ್ಯಾದ ಬೆಳಕು ಅನ್ನೋದಾಗಿ ಬುದ್ಧನನ್ನು ಕರೀತಾರೆ. ಇವಿಷ್ಟು ಅವನ ಜೀವನಕ್ಕೆ ಸಂಬಂಧಪಟ್ಟ ವಿಚಾರ. ಆದರೆ ಬೋಧನೆಗಳು, ಮೂಲ ತತ್ವಗಳು 4: ಸತ್ಯ, ಅಹಿಂಸೆ, ಆಸ್ತೇಯ, ಬ್ರಹ್ಮಚರ್ಯ. ಸತ್ಯ ಎಂದರೆ ಸುಳ್ಳನ್ನು ಹೇಳದೇ ಇರುವಂಥದ್ದು.
ಅಹಿಂಸೆ ಅಂದರೆ ಹಿಂಸೆಯನ್ನು ಮಾಡದೇ ಇರುವಂಥದ್ದು, ಆಸ್ತೇಯ ಕಳ್ಳತನವನ್ನು ಮಾಡದೇ ಇರುವಂಥದ್ದು, ಬ್ರಹ್ಮಚರ್ಯ ಪಾವಿತ್ರ್ಯವಾಗಿರೋದು ಅಥವಾ ಪವಿತ್ರವಾದಂತಹ ಜೀವನವನ್ನು ಮುನ್ನಡೆಸೋದು. ಆರ್ಯ ಸತ್ಯಗಳನ್ನು ಬೋಧಿಸ್ತಾನೆ ಬುದ್ಧ. ಆರ್ಯ ಸತ್ಯಗಳಲ್ಲಿ ಪ್ರಾಪಂಚಿಕ ಜೀವನ ದುಃಖಮಯವಾಗಿದೆ. ಪ್ರಪಂಚದ ಪ್ರತಿಯೊಂದು ಲೌಕಿಕ ಜೀವನ ದುಃಖದಿಂದ ಕೂಡಿದೆ. ಹಾಗಾದರೆ ಏನು ಕಾರಣ ದುಃಖಕ್ಕೆ? ಆಸೆಯೇ ಕಾರಣ. ಹಾಗಾದರೆ ದುಃಖದಿಂದ ಹೊರಗೆ ಬರೋದಕ್ಕೆ ಸಾಧ್ಯವಿಲ್ಲವೇ? ಸಾಧ್ಯ ಇದೆ. ಆಸೆಯನ್ನು ತ್ಯಜಿಸಬೇಕು. ಆಸೆಯನ್ನು ತ್ಯಜಿಸಿದಾಗ ನಾವು ದುಃಖದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಹೇಗೆ ಆಸೆಯನ್ನು ತ್ಯಜಿಸೋದು? ಆಸೆಯನ್ನು ತ್ಯಜಿಸಲು ಅಷ್ಟಾಂಗ ಮಾರ್ಗಗಳಿವೆ ಅಂತ ಹೇಳ್ತಾನೆ. ಹಾಗಾದರೆ ಅಷ್ಟಾಂಗ ಮಾರ್ಗಗಳು ಯಾವುದು? ಇದನ್ನು ನೆನಪಿಟ್ಕೊಳ್ಳೋದಕ್ಕೆ ಒಂದು ಸೂತ್ರವನ್ನು ನೆನಪಿಟ್ಕೊಳ್ಳೋಣ. ಧ್ಯಾನಂ ಮಾನಪ್ರಜೀಮಾ ಅಂತ. ಇಲ್ಲಿ ಆ 8 ಅಷ್ಟಾಂಗ ಮಾರ್ಗಗಳಿದ್ದಾವೆ. ಒಂದ್ಸಲ ಹೇಳ್ತೀನಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಧ್ಯಾ ಅನ್ನುವಲ್ಲಿ ಧ್ಯಾನ, ಧ್ಯಾ ಅಲ್ಲಿ ಆ ಕೂಡ ಇದೆ, ಆಲೋಚನೆ, ನಂಬಿಕೆ, ಮಾತು, ನಡತೆ, ಪ್ರಯತ್ನ, ಜೀವನೋಪಾಯ, ಮನಸ್ಥಿತಿ ಎಲ್ಲವುಗಳಿಗೂ ಸಮ್ಯಕ್ ಅಥವಾ ಒಳ್ಳೆಯ ಅಂತ ಸೇರಿಸ್ಕೋಬೇಕು. ಸಮ್ಯಕ್ ಧ್ಯಾನ, ಸಮ್ಯಕ್ ಆಲೋಚನೆ, ಸಮ್ಯಕ್ ನಂಬಿಕೆ, ಸಮ್ಯಕ್ ಮಾತು, ಸಮ್ಯಕ್ ನಡತೆ, ಸಮ್ಯಕ್ ಪ್ರಯತ್ನ, ಸಮ್ಯಕ್ ಜೀವನೋಪಾಯ, ಸಮ್ಯಕ್ ಮನಸ್ಥಿತಿ. ಇವುಗಳನ್ನು ಇಟ್ಕೊಂಡ್ರೆ ಆಸೆಯನ್ನು ನಾವು ತ್ಯಜಿಸಬಹುದು. ಒಳ್ಳೆ ರೀತಿ ಧ್ಯಾನವನ್ನು ಮಾಡಬೇಕು. ನಮ್ಮ ಯೋಚನೆಗಳು ಒಳ್ಳೆಯ ತರನಾಗಿರಬೇಕು. ನಮ್ಮ ನಂಬಿಕೆ ಅತ್ಯಂತ ದೃಢವಾಗಿರಬೇಕು. ಮಾತುಗಳು ಒಳ್ಳೆಯದಾಗಿರಬೇಕು. ನಡತೆ ಅತ್ಯಂತ ಪ್ರಾಧಾನ್ಯವಾಗಿರಬೇಕು. ಸತತವಾದಂತಹ ಪ್ರಯತ್ನವನ್ನು ಮಾಡಬೇಕು. ಜೀವನೋಪಾಯಕ್ಕೆ ಬೇರೆ ಬೇರೆ ದಾರಿಗಳಿದ್ರೂ ಒಳ್ಳೆಯ ದಾರಿಯನ್ನು ಅನುಸರಿಸಬೇಕು. ನಮ್ಮ ಮನಸ್ಥಿತಿ ಅತ್ಯಂತ ಉತ್ತಮವಾದ ಮನಸ್ಥಿತಿ ಇರಬೇಕು. ಆ ಉತ್ತಮವಾದ ಮನಸ್ಥಿತಿಯೇ ಒಳ್ಳೆಯ ಆಲೋಚನೆಗಳಿಗೆ, ಒಳ್ಳೆಯ ಆಲೋಚನೆಗಳೇ ಒಳ್ಳೆಯ ನಂಬಿಕೆಗೆ, ಒಳ್ಳೆಯ ನಂಬಿಕೆಗಳೇ ಮಾತು, ನಡತೆ, ಪ್ರಯತ್ನಕ್ಕೆ, ಧ್ಯಾನಕ್ಕೆ ಕಾರಣ ಆಗತ್ತೆ. ಆಸೆಯಿಂದ ಹೊರಗೆ ಬರೋದಕ್ಕಾಗತ್ತೆ ಅಂತಾನೆ ಗೌತಮ ಬುದ್ಧ. ಇತರ ವಿಚಾರಗಳು. ನಡತೆಗೆ ಮಹತ್ವ ಕೊಡ್ತಾನೆ, ಧರ್ಮಾಚರಣೆಗೆ ಮಹತ್ವ ಕೊಡಲ್ಲ, ಬಲಿಗಳಿಗೆ ಮಹತ್ವ ಕೊಡಲ್ಲ, ಜಾತಿ ಪದ್ಧತಿಯನ್ನು ವಿರೋಧಿಸ್ತಾನೆ, ಸಮಾನತೆಯನ್ನು ಪ್ರತಿಪಾದಿಸ್ತಾನೆ ಗೌತಮ ಬುದ್ಧ. ಅಹಿಂಸೆಗೆ ಮಹತ್ವ ಕೊಡ್ತಾನೆ. ದೇವರ ಕುರಿತು ಏನನ್ನೂ ಹೇಳುವುದಿಲ್ಲ. ದೇವರು ಇದ್ದಾನೋ ಇಲ್ಲವೋ ಏನನ್ನೂ ಹೇಳುವುದಿಲ್ಲ. ತನ್ನ ಸಂಘಗಳಿಗೆ ಸ್ತ್ರೀ ಪುರುಷರಿಗೆ ಮುಕ್ತ ಪ್ರವೇಶವನ್ನು ಕೊಡ್ತಾನೆ. ಜನರಾಡುವ ಸರಳ ಭಾಷೆಯಲ್ಲಿ ಆತ ಬೋಧನೆಯನ್ನು ಮಾಡ್ತಾನೆ. ಹೀಗಾಗಿ ಬೌದ್ಧ ಧರ್ಮ ಅತ್ಯಂತ ಜನಪ್ರಿಯವಾಗುತ್ತೆ. ಇವಿಷ್ಟು ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತಾತ್ಮಕ ಪ್ರಯೋಗಗಳು. 2ನೆಯ ಪ್ರಶ್ನೆ. ತೊಗಲಕ್ ಸಂತತಿಯ ಶ್ರೇಷ್ಠ ದೊರೆ ಯಾರು ಅಂತ ಕೇಳಿದ್ರೆ ಅದು ಮೊಹಮ್ಮದ್ ಬಿನ್ ತೊಗಲಕ್. ಗಿಯಾಸುದ್ದೀನ್ ತೊಗಲಕ್ಕನ ಪುತ್ರ. ಜೂನಾ ಖಾನ್ ಎಂಬುದು ಇವನ ಮೂಲ ಹೆಸರು. ಸಿಂಹಾಸನ ಏರುವ ಸಂದರ್ಭದಲ್ಲಿ ತನ್ನ ಹೆಸರನ್ನು ಮೊಹಮ್ಮದ್ ಬಿನ್ ತೊಗಲಕ್ ಅನ್ನೋದಾಗಿ ಆತ ಬದಲಾಯಿಸಿಕೊಳ್ತಾನೆ. 1325ರಲ್ಲಿ ಸಿಂಹಾಸನಾರೋಹಣವನ್ನು ಮಾಡ್ತಾನೆ ಮೊಹಮ್ಮದ್ ಬಿನ್ ತೊಗಲಕ್. ಇವನ ಕಾಲ ಸೈನಿಕ ಪ್ರಯೋಗಗಳಿಗೆ, ಆಡಳಿತಾತ್ಮಕ ಪ್ರಯೋಗಗಳಿಗೆ ಹೆಸರುವಾಸಿಯಾಗಿತ್ತು. ಪ್ರಖ್ಯಾತ ಇತಿಹಾಸಕಾರರಾದಂತಹ ಡಾಕ್ಟರ್ ವಿ ಎ ಸ್ಮಿತ್ ಅವರು ಹೇಳ್ತಾರೆ, ಇವನನ್ನು ವೈರುಧ್ಯಗಳ ದೊರೆ ಅಂತ ಹೇಳ್ತಾರೆ. ಇವನ ಪರ್ಸನಾಲಿಟಿಯನ್ನು ನೋಡಿದಾಗ ನಮಗೆ ಒಳ್ಳೆಯ ಗುಣಗಳ ಹಾಗೂ ಅತ್ಯಂತ ದುಡುಕು ನಿರ್ಧಾರಗಳ ಸಂಗಮವಾಗಿ ಗೋಚರಿಸ್ತಾನೆ ಸುಲ್ತಾನ. ಹಾಗೆ ವೈರುಧ್ಯಗಳ ದೊರೆ ಅನ್ನಿಸ್ಕೋತಾನೆ. ನಾವಿಲ್ಲಿ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಬೇಕು. 3 ಪ್ರಯೋಗಗಳನ್ನು ನೋಡಬೇಕಿದೆ. ಆಡಳಿತಾತ್ಮಕ ಪ್ರಯೋಗಗಳು. ಒಂದನೇದಾಗಿ ದೋಅಬ್ನಲ್ಲಿ ತೆರಿಗೆಯ ಹೆಚ್ಚಳ. ದೋಅಬ್ ಅಂದರೆ 2 ನದಿಗಳ ನಡುವಿನ ಫಲವತ್ತಾದ ಪ್ರದೇಶ. ಗಂಗಾ ಯಮುನಾ ನದಿಗಳ ನಡುವಿನ ಫಲವತ್ತಾದ ಪ್ರದೇಶದಲ್ಲಿ ತನ್ನ ಸಾಮ್ರಾಜ್ಯದ ಆದಾಯವನ್ನು ಹೆಚ್ಚಿಸಬೇಕು ಅನ್ನೋ ಸಲುವಾಗಿ ತೆರಿಗೆಯನ್ನು ಹೆಚ್ಚಿಸ್ತಾನೆ. ಅತ್ಯಂತ ಫಲವತ್ತಾದ ಪ್ರದೇಶ. ರೈತರು ಅತ್ಯಂತ ಸಂತೋಷದಲ್ಲಿದ್ದರು. ಒಳ್ಳೆ ಬೆಳೆ ಬಂದಿತ್ತು. ಶ್ರೀಮಂತರಾಗಿದ್ದ ರೈತರು ತೆರಿಗೆಯನ್ನು ಹೆಚ್ಚಿಸ್ತಾನೆ. ಇದು ಒಳ್ಳೆ ನಿರ್ಧಾರ ತಪ್ಪು ಅನ್ನೋ ಆಗಿಲ್ಲ. ಆದರೆ ತೆರಿಗೆಯನ್ನು ಅತಿಯಾಗಿ ಹೆಚ್ಚಿಸ್ತಾನೆ. ಇದು ತಪ್ಪಾದಂತಹ ವಿಚಾರ ಆಗಿತ್ತು. ತೆರಿಗೆ ಹೆಚ್ಚಿಸಬೇಕು ನಿಜ, ಆದರೆ ಅತಿಯಾದ ತೆರಿಗೆಯನ್ನು ವಿಧಿಸ್ತಾನೆ. ಹಾಗೂ ತೆರಿಗೆಯನ್ನು ಹೆಚ್ಚಿಸಿದಂತಹ ಸಂದರ್ಭವೇ ಸರಿ ಇರಲಿಲ್ಲ. ಸಂದರ್ಭ ಹೇಗಿತ್ತು ಅಂದರೆ ಮಳೆ ಬರಲಿಲ್ಲ, ರೈತರ ಬೆಳೆ ನಾಶ ಆಗಿತ್ತು, ರೈತರು ಅಸಂತುಷ್ಟಗೊಂಡಿದ್ರು. ಅಂತಹ ಸಂದರ್ಭದಲ್ಲಿ ಗಾಯದ ಮೇಲೆ ಬರೆ ಅಂತಾರಲ್ಲ, ಹಾಗೆ ಆತ ತೆರಿಗೆಯನ್ನು ಹೆಚ್ಚಿಸ್ತಾನೆ. ಮೊದಲೇ ಮಳೆ ಇಲ್ಲ, ಬೆಳೆ ಇಲ್ಲ, ಜೊತೆಗೆ ತೆರಿಗೆಯ ಭಾರ. ರೈತರಿಗೆ ತೆರಿಗೆ ಕೊಡೋದಕ್ಕಾಗೋದಿಲ್ಲ. ಆಗ ಅಂತಹ ರೈತರನ್ನು ನಿರ್ದಾಕ್ಷಿಣ್ಯವಾಗಿ ಶಿಕ್ಷಿಸ್ತಾನೆ ಸುಲ್ತಾನ್. ಇದು ಅವನ ಜನಪ್ರಿಯತೆಯನ್ನು ಕಡಿಮೆ ಮಾಡುತ್ತೆ. ಒಳ್ಳೆಯ ನಿರ್ಧಾರ, ಆದರೆ ಜಾರಿಗೆ ತನ್ನಂತಹ ಸಂದರ್ಭ, ಜಾರಿಗೆ ತನ್ನಂತಹ ರೀತಿ ಸರಿಯಾಗಿರಲಿಲ್ಲ. ಇದನ್ನು ನಾವು ವಿಮರ್ಶೆಯಲ್ಲಿ ಕೊನೆಯಲ್ಲಿ ಬರೀಬೇಕು. ರಾಜಧಾನಿಯ ಬದಲಾವಣೆಗೆ 2 ಕಾರಣಗಳಿದ್ದು. ಮೊದಲನೇದಾಗಿ ಮಂಗೋಲರ ದಾಳಿಗಳಿಂದ ರಕ್ಷಿಸಬೇಕು. ಮಂಗೋಲರು ಪದೇ ಪದೇ ದಾಳಿ ಮಾಡ್ತಿದ್ರು ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ಮೇಲೆ. ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಕೂಡ ಸಾಕಷ್ಟು ದಾಳಿಗಳಾಗಿತ್ತು. ಅವನ್ನೆಲ್ಲ ತಡೀತಾನೆ ಅಲಾವುದ್ದೀನ್ ಖಿಲ್ಜಿ. ಮೊಹಮ್ಮದ್ ಬಿನ್ ತೊಗಲಕ್ ಯೋಚನೆ ಮಾಡ್ತಾನೆ, ರಾಜಧಾನಿ ದೆಹಲಿಯಿಂದ ದೂರ ಇದ್ದರೆ ಮಂಗೋಲರಿಗೆ ದಾಳಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ಅವರನ್ನು ತಡಿಬಹುದು ಸಮರ್ಥವಾಗಿ ಅಂತ.
ಎರಡನೇದು, ರಾಜಧಾನಿ ಸಾಮ್ರಾಜ್ಯದ ಕೇಂದ್ರ ಭಾಗದಲ್ಲಿರಬೇಕು. ದೆಹಲಿ ಸಾಮ್ರಾಜ್ಯದ ಒಂದು ಮೂಲೆಯಲ್ಲಿತ್ತು, ಆದರೆ ದೇವಗಿರಿ ಸಾಮ್ರಾಜ್ಯದ ಕೇಂದ್ರ ಭಾಗದಲ್ಲಿತ್ತು. ಹಾಗೆ ಕಾರಣಗಳು ಅತ್ಯಂತ ಪರಿಣಾಮಕಾರಿಯಾಗಿದೆ ಅಂತಲೇ ಹೇಳಬೇಕು. ರಾಜಧಾನಿಯ ಬದಲಾವಣೆ ಒಂದು ಒಳ್ಳೆಯ ನಿರ್ಧಾರನೆ. ಎಲ್ಲಿಂದ ಎಲ್ಲಿಗೆ ಬದಲಾವಣೆ? ದೆಹಲಿಯಿಂದ ದೇವಗಿರಿಗೆ. ಯಾವಾಗ? 1327ರಲ್ಲಿ ದೌಲತಾಬಾದ್ ಎಂಬ ನಗರವನ್ನು ಕಟ್ಟಿಸ್ತಾನೆ ದೇವಗಿರಿಯಲ್ಲಿ. ದೆಹಲಿಯ ಎಲ್ಲರಿಗೂ ಆತ ದೇವಗಿರಿಗೆ ತೆರಳುವಂತೆ ಆದೇಶಿಸ್ತಾನೆ. ಸಮಸ್ತರು, ಪ್ರತಿಯೊಬ್ಬರೂ ಕೂಡ ದೆಹಲಿಯಿಂದ ದೇವಗಿರಿಗೆ ಬರಬೇಕು. ಅವನ ಕಾಲದ ಇಬ್ಬರು ಇತಿಹಾಸಕಾರರು ಈ ಬಗ್ಗೆ ಎರಡು ಅಭಿಪ್ರಾಯಗಳನ್ನು ಹೇಳ್ತಾರೆ. ಬರಾನಿ ಹೇಳ್ತಾನೆ, ಬೆಕ್ಕು ನಾಯಿಯನ್ನು ಕೂಡ ಬಿಡಲಿಲ್ಲ, ಬೆಕ್ಕು ನಾಯಿಗಳನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಬತೂತ ಹೇಳ್ತಾನೆ, ಕುರುಡ ಮತ್ತು ಕುಂಟರನ್ನು ಕೂಡ ಎಳೆದೊಯ್ಯಲಾಯಿತು ಅಂತ. ಹೇಗಿತ್ತು ಪ್ರವಾಸ ಅಂದರೆ ದಟ್ಟ ಕಾಡಿನ ಪ್ರವಾಸ, ಭಾರಿ ಮಳೆ ಒಂದು ಕಡೆ, ಅನೇಕ ಕಾಯಿಲೆಗಳು, ಹಸಿವು, ದರೋಡೆಕೋರರ ಕಾಟ. ಹಾಗೆ ಸಾವಿರಾರು ಜನ ಈ ದೆಹಲಿಯಿಂದ ದೇವಗಿರಿಗೆ ತಲುಪುವ ಮಾರ್ಗ ಮಧ್ಯದಲ್ಲಿಯೇ ಸತ್ತೋಗ್ತಾರೆ. ಅನೇಕ ಜನ ನೋವಿಗೊಳಗಾಗ್ತಾರೆ. ಇನ್ನೇನು ದೇವಗಿರಿಗೆ ಬಂದು ತಲುಪಿದರು ಅನ್ನೋ ಹೊತ್ತಿಗೆ ಅಷ್ಟೊಂದು ಜನರಿಗೆ, ದೆಹಲಿಯಿಂದ ಬಂದ ಎಲ್ಲರಿಗೂ ಅಲ್ಲಿ ಮೂಲಭೂತವಾದ ವ್ಯವಸ್ಥೆಗಳಿರಲಿಲ್ಲ. ವಸತಿ ಆಗಲಿ, ಆಹಾರ ಆಗಲಿ ಅಥವಾ ಇತರ ಸೌಕರ್ಯಗಳಾಗಲಿ ಏನೂ ಇರಲಿಲ್ಲ. ಹಾಗೆ ಸುಲ್ತಾನ್ನಿಗೆ ಅನಿಸುತ್ತೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತ. ಪುನಃ ಆದೇಶಿಸ್ತಾನೆ, ಪುನಃ ದೌಲತಾಬಾದ್ನಿಂದ ದೇವಗಿರಿಯಿಂದ ದೆಹಲಿಗೆ ತೆರಳಿ ಅಂತ. ಮತ್ತೆ ಮರು ಪ್ರಯಾಣದಲ್ಲಿ ಅನೇಕ ಜನ ಮತ್ತೆ ಅಸುನೀಗ್ತಾರೆ. ಒಟ್ಟಾರೆ ಈ ಒಂದು ರಾಜಧಾನಿಯ ಬದಲಾವಣೆ ಒಂದು ನರಕ ಯಾತ್ರೆಯಾಗಿ ಬದಲಾಗುತ್ತೆ, ನರಕ ಯಾತನೆಯ ಯಾತ್ರೆಯಾಗತ್ತೆ. ಸಾವಿರಾರು ಜನ ಸತ್ತೋಗ್ತಾರೆ, ಸಾವಿರಾರು ಜನ ಗಾಯಗೊಳ್ತಾರೆ. ಹಾಗೂ ದೆಹಲಿ ಆ ನಡುವೆ ಒಂದು ಸ್ಮಶಾನದಂತೆ ನಿರ್ಮಾಣ ಆಗುತ್ತೆ. ದೆಹಲಿ ಮರಳಿ ತನ್ನ ವೈಭವವನ್ನು ಗಳಿಸ್ಕೊಳ್ಳೋದಕ್ಕೆ ಹಲವಾರು ದಶಕಗಳೇ ಬೇಕಾಗುತ್ತೆ. ಒಟ್ಟಾರೆ ಈ ಪ್ರಯೋಗ ಕೂಡ ಒಳ್ಳೆಯ ನಿರ್ಧಾರ, ಆದರೆ ಕಾರ್ಯಾಚರಣೆಯ ವಿಧಾನ ಸರಿ ಇರಲಿಲ್ಲ. ಎಲ್ಲರನ್ನ ಕರ್ಕೊಂಡು ಹೋಗೋ ಅಗತ್ಯ ಇರಲಿಲ್ಲ. ಕರ್ಕೊಂಡೋದ್ರೂ ಅಲ್ಲಿ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಮತ್ತು ಮಾರ್ಗದುದ್ದಕ್ಕೂ ಪ್ರಯಾಣಕ್ಕೆ ಸೂಕ್ತ ರಕ್ಷಣೆ ಮತ್ತು ಪ್ರಯಾಣಕ್ಕೆ ಬೇಕಾದಂತಹ ಸಿದ್ಧತೆಯ ಕೊರತೆಯನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಸಾಂಕೇತಿಕ ನಾಣ್ಯ ಚಲಾವಣೆ. ಚಿನ್ನ ಬೆಳ್ಳಿಯ ನಾಣ್ಯ ತುಂಬ ದುಬಾರಿ, ಚಿನ್ನ ಬೆಳ್ಳಿ ಸುಲಭವಾಗಿ ಸಿಗ್ತಿರ್ಲಿಲ್ಲ. ತಾಮ್ರದ ನಾಣ್ಯಗಳನ್ನು ಚಲಾವಣೆ ಮಾಡೋಣ ಅಂತ ನಿರ್ಧರಿಸ್ತಾನೆ. ಒಳ್ಳೆ ನಿರ್ಧಾರ. ಬೆಳ್ಳಿ ನಾಣ್ಯಗಳಿಗೆ ಸಮನಾದಂತಹ ಟಂಕಗಳಿಗೆ ಸಮನಾದಂತಹ ಮೌಲ್ಯದ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಆದರೆ ನಾಣ್ಯಗಳನ್ನು ಅಚ್ಚು ಹಾಕಿಸುವಲ್ಲಿ ಎಡವುತ್ತಾನೆ. ಇವತ್ತಿನ ಸಂದರ್ಭ ನಾವೆಲ್ಲ ನೋಡ್ತೀವಿ. ಅಚ್ಚು ಹಾಕುವಲ್ಲಿ ಎಡವಿದರೆ ನಕಲಿ ನಾಣ್ಯಗಳನ್ನು ತಯಾರು ಮಾಡುವುದರಲ್ಲಿ ಅದೆಷ್ಟೋ ಜನ ಕಾಯ್ತಾ ಇರ್ತಾರೆ, ಹೇಗಪ್ಪ ಈ ನಾಣ್ಯಗಳನ್ನು, ನೋಟುಗಳನ್ನು ನಕಲು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಅಂಥದ್ರಲ್ಲಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಮೊಹಮ್ಮದ್ ಬಿನ್ ತುಘ್ಲಕ್ ಈ ನಾಣ್ಯಗಳನ್ನು ಅಚ್ಚು ಹಾಕಿಸುವಲ್ಲಿ ಯಾವುದೇ ಏಕಸ್ವಾಮ್ಯ ಇರಲಿಲ್ಲ. ಯಾವುದೇ ರಾಜಮುದ್ರೆಗಳು ಅಥವಾ ಅದು ಅಸಲಿ ನಾಣ್ಯವೋ ನಕಲಿ ನಾಣ್ಯವೋ ಅಂತ ಗುರುತು ಹಿಡಿಯುವುದಕ್ಕೆ ಯಾವುದೇ ರೀತಿಯ ಒಂದು ಆಧಾರಗಳು, ಚಿಹ್ನೆಗಳೇ ಇರಲಿಲ್ಲ. ಹಾಗೆ ನಕಲಿ ನಾಣ್ಯಗಳ ಹಾವಳಿ ಶುರುವಾಗುತ್ತೆ. ನಕಲಿ ನಾಣ್ಯಗಳನ್ನು ತಯಾರಿಸ್ತಾರೆ. ಪ್ರತಿಯೊಬ್ಬರ ಮನೆಯೂ ಕೂಡ ಟಂಕಸಾಲೆ ಆಗುತ್ತೆ. ಅದರಿಂದಲೇ ತೆರಿಗೆಯನ್ನು ಕಟ್ತಾರೆ. ಹಾಗೆ ವಿದೇಶಿ ವಿನಿಮಯದಲ್ಲಿ ಆ ನಾಣ್ಯಗಳನ್ನು ಯಾರೂ ಕೂಡ ಸ್ವೀಕರಿಸುವುದಿಲ್ಲ. ಹಾಗೆ ಇಡೀ ವ್ಯಾಪಾರವೇ ಅಸ್ತವ್ಯಸ್ತ ಆಗತ್ತೆ, ಅರ್ಥವ್ಯವಸ್ಥೆಯೇ ಅಸ್ತವ್ಯಸ್ತ ಆಗತ್ತೆ. ಆಗ ಸುಲ್ತಾನನಿಗೆ ಅರಿವಾಗುತ್ತೆ, ನಾನು ತಪ್ಪು ಮಾಡಿದೆ ಅಂತ. ಆದೇಶಿಸ್ತಾನೆ, ನಿಮ್ಮಲ್ಲಿರುವ ತಾಮ್ರದ ನಾಣ್ಯಗಳನ್ನು ತಗೊಂಡು ಬನ್ನಿ, ಅದನ್ನು ಚಿನ್ನ ಬೆಳ್ಳಿಯ ನಾಣ್ಯಗಳಿಗೆ ಬದಲಾಯಿಸಿಕೊಳ್ಳಿ ಅಂತ. ಇದು ಅವನ ಒಳ್ಳೆತನವನ್ನು ತೋರಿಸುತ್ತೆ, ಅವನ ಒಳ್ಳೆ ಗುಣ ತೋರಿಸುತ್ತೆ. ಆದರೆ ಅವನ ಪ್ರಜೆಗಳು ಇದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಇದ್ದ ಬಿದ್ದ ತಾಮ್ರವನ್ನು ಕೂಡ ನಾಣ್ಯಗಳನ್ನಾಗಿ ಬದಲಾಯಿಸಿ ಅದನ್ನು ಕೊಟ್ಟು ಚಿನ್ನ ಬೆಳ್ಳಿಯ ನಾಣ್ಯಗಳನ್ನು ಬದಲಾಯಿಸ್ಕೊಳ್ತಾರೆ. ಖಜಾನೆ ಸಂಪೂರ್ಣವಾಗಿ ಬರದಾಗತ್ತೆ. ಕುತುಬ್ ಮಿನಾರದ ಪಕ್ಕದಲ್ಲಿ ಈ ತಾಮ್ರದ ನಾಣ್ಯಗಳ ಒಂದು ದೊಡ್ಡ ರಾಶಿಯೇ ಬಿದ್ದುಕೊಂಡಿತ್ತು. ಅದೊಂದು ಸಣ್ಣ ಕುತುಬ್ ಮಿನಾರ್ ಥರನೇ ಕಾಣ್ತಾ ಇತ್ತು ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ. ಈಗ ನಾವು ಪ್ರಯೋಗಗಳ ವಿಮರ್ಶೆಗೆ ಬರಬೇಕು. ಯೋಜನೆಗಳು ಉತ್ತಮವಾಗಿದ್ದವು, ಆದರೆ ಅದನ್ನು ಕಾರ್ಯಾಚರಣೆ ಮಾಡುವಲ್ಲಿ ವಿಫಲನಾದ. ಗಂಗಾ ಯಮುನಾ ದೋಹಾ ಪ್ರದೇಶದಲ್ಲಿ ತೆರಿಗೆಯ ಹೆಚ್ಚಳ ಉತ್ತಮ ನಿರ್ಧಾರ, ಆದರೆ ಅತಿಯಾದ ತೆರಿಗೆ ಹೆಚ್ಚಳ ತಪ್ಪು ನಿರ್ಧಾರ. ಹಾಗೂ ಬರಗಾಲದಲ್ಲಿ, ಕ್ಷಾಮಕಾಲದಲ್ಲಿ ತೆರಿಗೆಯನ್ನು ಹೆಚ್ಚಿಸಿದ್ದು ಅದು ಸರಿಯಾದ ಕ್ರಮ ಅಲ್ಲ. ಮತ್ತು ತೆರಿಗೆ ಕೊಡದ ರೈತರನ್ನ ಶಿಕ್ಷೆಗೆ ಗುರಿಪಡಿಸಿದ್ದು ಕೂಡ ಒಳ್ಳೆ ನಿರ್ಧಾರ ಅಲ್ಲ. ರಾಜಧಾನಿಯ ಬದಲಾವಣೆ ಕೂಡ ಒಳ್ಳೆ ನಿರ್ಧಾರ, ಆದರೆ ದೆಹಲಿಯ ಎಲ್ಲರನ್ನೂ ದೇವಗಿರಿಗೆ ತೆಗೆದುಕೊಂಡು ಹೋಗಿದ್ದು ಸರಿಯಲ್ಲ. ಒಂದು ವೇಳೆ ತೆಗೆದುಕೊಂಡು ಹೋಗಿದ್ರು ಅಲ್ಲಿ ವ್ಯವಸ್ಥೆ ಮಾಡಬೇಕಿತ್ತು, ಅಥವಾ ಆಮೇಲಾದರೂ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಿತ್ತು. ದೇವಗಿರಿಗೆ ತಲುಪಿದ ಕೂಡಲೇ ಮತ್ತೆ ದೆಹಲಿಗೆ ತೆರಳುವಂತೆ ಆದೇಶ ಮಾಡಿದ್ದು ಕೂಡ ಒಳ್ಳೆ ನಿರ್ಧಾರ ಆಗಿರಲಿಲ್ಲ. ರಾಜಧಾನಿಯ ಬದಲಾವಣೆ ಮಾಡುವಾಗ ಕೇವಲ ಆಡಳಿತ ವರ್ಗದವರನ್ನ ಮತ್ತು ಅವಶ್ಯಕತೆ ಇದ್ದವರನ್ನ ಮಾತ್ರ ಕರ್ಕೊಂಡು ಹೋಗಿದರೆ ಸಾಕಾಗಿತ್ತು. ಬಹುಶಃ ಬರಾನಿ ಬತೂತಾ ಹೇಳುವಾಗೆ ನಾಯಿ, ಬೆಕ್ಕು, ಕುರುಡ, ಕುಂಟ ಇವರ ಅವಶ್ಯಕತೆ ಏನೂ ಇರಲಿಲ್ಲ. ಇನ್ನು ಸಾಂಕೇತಿಕ ನಾಣ್ಯಗಳ ಚಲಾವಣೆಯಲ್ಲಿ ಸಮರ್ಪಕವಾಗಿ ಅಚ್ಚು ಹಾಕಿಸಬೇಕಿತ್ತು. ಯಾವುದೇ ನಕಲಿ ನಾಣ್ಯಗಳನ್ನು ತಯಾರಿಸಿದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದರೆ ಬಹುಶಃ ಅದು ಒಳ್ಳೆ ನಿರ್ಧಾರ ಆಗ್ತಿತ್ತು, ಒಳ್ಳೆ ಪ್ರಯೋಗ ಕೂಡ ಆಗ್ತಿತ್ತು.
ನಕಲಿ ನಾಣ್ಯಗಳ ಬದಲಿಗೆ ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳನ್ನು ನೀಡಿದ್ದು ಕೂಡ ಒಳ್ಳೆ ನಿರ್ಧಾರ ಅಲ್ಲ. ಬದಲಿಗೆ ಏನು ಆತ ನಕಲಿ ನಾಣ್ಯಗಳನ್ನು ತಗೊಂಡಿದ್ದ ಅವುಗಳಿಗೆ ರಾಜಮುದ್ರೆಯನ್ನು ಹಾಕಿ ಅದನ್ನು ಚಲಾವಣೆಗೆ ತರಬಹುದಿತ್ತು. ಆಗ ಅವೆಲ್ಲವೂ ಅಸಲಿ ನಾಣ್ಯಗಳಾಗ್ತಾ ಇದ್ವು ಮತ್ತು ಅವನ ಖಜಾನೆ ಕೂಡ ಸುಭದ್ರವಾಗಿ ಉಳಿತಿತ್ತು. ಹೀಗೆ ಒಳ್ಳೆಯ ಗುಣಗಳು ಮತ್ತು ದುಡುಕು ನಿರ್ಧಾರಗಳ ಒಂದು ಮಿಶ್ರಣವಾಗಿ ವೈರುಧ್ಯಗಳ ದೊರೆ ಅನಿಸ್ಕೋತಾನೆ ಮೊಹಮ್ಮದ್ ಬಿನ್ ತುಘಲಕ್. ಮೂರನೆಯ ಪ್ರಶ್ನೆ ಕಡೆಗೆ ಬರೋಣ. ವಿಜಯನಗರ ಸಾಮ್ರಾಜ್ಯವು ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಗಳಿಗೆ ನೀಡಿದ ಕೊಡುಗೆಯನ್ನು ವಿವರಿಸಿ. ಇಲ್ಲಿ ವಿಜಯನಗರದ ಧರ್ಮ ಬಹಳ ಮುಖ್ಯ ಆಗತ್ತೆ. ಯಾಕೆಂದರೆ ವಿಜಯನಗರ ಕಾಲದಲ್ಲಿದ್ದಂತಹ ಧರ್ಮ ಸಹಿಷ್ಣುತೆ ಇವತ್ತಿಗೂ ಕೂಡ ಒಂದು ಮಾದರಿ. ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆಗೆ ಇವರು ತಮ್ಮ ಪ್ರತಿ ಕ್ಷಣವನ್ನು ಮುಡುಪಾಗಿ ಇಡ್ತಾರೆ. ಹಿಂದೂ, ಜೈನ ಮತ್ತು ಮುಸ್ಲಿಮರ ನಡುವೆ ಧಾರ್ಮಿಕವಾದಂತಹ ಒಂದು ಸೌಹಾರ್ದತೆ ಇತ್ತು. ಹಿಂದೂಗಳು ಬಹುಸಂಖ್ಯಾತರಾಗಿದ್ದರೂ ಕೂಡ ಜೈನರನ್ನ ಮತ್ತು ಮುಸಲ್ಮಾನರನ್ನ ತುಂಬ ಚೆನ್ನಾಗಿಯೇ ನೋಡ್ಕೋತಾರೆ. ಅವರ ರಕ್ಷಣೆಯನ್ನು ಕೂಡ ಮಾಡ್ತಾರೆ. ಉದಾಹರಣೆಗಾಗಿ ನಾವು 2ನೇ ದೇವರಾಯನನ್ನು ತಗೊಂಡ್ರೆ ಆತ ಮುಸ್ಲಿಮರನ್ನು ತನ್ನ ಸೈನ್ಯಕ್ಕೆ ಮೊಟ್ಟಮೊದಲ ಬಾರಿಗೆ ಸೇರಿಸ್ಕೊಳ್ತಾನೆ, ಅವರನ್ನು ವಿಶ್ವಾಸಕ್ಕೆ ತಗೊಳ್ತಾನೆ. 1ನೇ ದೇವರಾಯನ ಮಡದಿ ಭೀಮಾದೇವಿ ಜೈನ ಧರ್ಮಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾಳೆ. 2ನೆಯ ದೇವರಾಯ ಜೈನ ಬಸದಿಯನ್ನು ಕಟ್ಟಿಸ್ತಾನೆ. 1ನೇ ಬುಕ್ಕರಾಯನ ಶ್ರವಣಬೆಳಗೊಳ ಶಾಸನ ಅಂತೂ ಈ ಧರ್ಮ ಸಹಿಷ್ಣುತೆಗೆ ಒಂದು ದೊಡ್ಡ ಉದಾಹರಣೆ. ಆತ ಅಲ್ಲಿ ಬಹುಸಂಖ್ಯಾತರಾದ ವೈಷ್ಣವರು ಅಲ್ಪಸಂಖ್ಯಾತರಾದ ಜೈನರನ್ನು ರಕ್ಷಣೆ ಮಾಡಬೇಕು ಅನ್ನುವ ಅತ್ಯುತ್ತಮವಾದಂತಹ ತೀರ್ಮಾನವನ್ನು ಕೊಡ್ತಾನೆ, ಸಾಮರಸ್ಯವನ್ನು ಸ್ಥಾಪಿಸ್ತಾನೆ. ವಚನ ಚಳುವಳಿ ಧರ್ಮದ ಮೇಲೆ ಪ್ರಭಾವ ಬೀರಿತ್ತು. ಈ ಸಂದರ್ಭದಲ್ಲಿ ಶೂನ್ಯ ಸಂಪಾದನೆ ಎಂಬಂತಹ ಒಂದು ಗ್ರಂಥವನ್ನು ಸಂಗ್ರಹಿಸ್ತಾರೆ. ಇದು ಜನರ ಧಾರ್ಮಿಕ ವಿಚಾರದ ಮೇಲೆ ಪ್ರಭಾವ ಬೀರುತ್ತೆ, ವೈರಾಗ್ಯದ ಭಾವನೆಯನ್ನು ಹೆಚ್ಚಿಸುತ್ತೆ ಮತ್ತು ಈ ವಾಸ್ತವಿಕ ಜೀವನದಲ್ಲಿ, ಲೌಕಿಕ ಜೀವನದಲ್ಲಿ ಅತಿ ಆಸೆ ಪಡೆದಿರುವಂತೆ ಮಾಡುತ್ತದೆ ಈ ಶೂನ್ಯ ಸಂಪಾದನೆ ಕೃತಿ. ವೈಷ್ಣವ ಪಂಥ ಅತ್ಯಂತ ಜನಪ್ರಿಯವಾಗಿರುತ್ತೆ. ಅದನ್ನು ಜನಪ್ರಿಯಗೊಳಿಸುವಲ್ಲಿ ಪಂಡರಾಪುರದ ವಾರ್ಖರಿ, ವಿಠಲದೇವರ ವಾರ್ಖರಿ ಚಳುವಳಿ, ವಾರ್ಖರಿ ಪಂಥ ಮತ್ತು ದಾಸಕೂಟ ಸಂಪ್ರದಾಯಗಳು ವೈಷ್ಣವ ಪಂಥವನ್ನು ಬೆಳೆಸುತ್ತೆ. ಅನೇಕ ಧಾರ್ಮಿಕ ಕೇಂದ್ರಗಳು ಹಾಗೂ ಮಠಗಳು ಧರ್ಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಧಾರ್ಮಿಕ ಕೇಂದ್ರಗಳಲ್ಲಿ ಹಂಪಿ, ಶೃಂಗೇರಿ, ಶ್ರೀಶೈಲ, ಕಾಳಹಸ್ತಿ, ಅಹೋಬಿಲಂ, ಮದುರೈಗಳಲ್ಲಿ ಹಾಗೂ ಮಠಗಳು ಶೃಂಗೇರಿ, ಕಂಚಿ, ಗೊಳಕಿ, ಉಡುಪಿ, ಕೋಡಿ ಮಠ ಇವೆಲ್ಲ ಪ್ರಮುಖ ಪಾತ್ರವನ್ನು ವಹಿಸಿದ್ವು ಧರ್ಮದ ವಿಚಾರದಲ್ಲಿ. ಮಠ ಮತ್ತು ದೇವಾಲಯಗಳು ಶಿಕ್ಷಣ ಕೇಂದ್ರಗಳಾಗಿಯೂ, ಭೂಮಾಲೀಕರಾಗಿಯೂ, ಬ್ಯಾಂಕುಗಳಾಗಿಯೂ ಕೆಲಸ ಮಾಡ್ತಿದ್ವು. ಅನೇಕ ಹಬ್ಬಗಳನ್ನು ಆಚರಿಸ್ತಾ ಇದ್ರು. ಉದಾಹರಣೆಗೆ ಮಹಾನವಮಿ, ಹೋಳಿ, ದೀಪಾವಳಿ ಇತ್ಯಾದಿ. ಶಿಕ್ಷಣಕ್ಕೆ ಬಂದರೆ ಅಗ್ರಹಾರಗಳಲ್ಲಿ, ಮಠಗಳಲ್ಲಿ, ದೇವಾಲಯಗಳಲ್ಲಿ ಶಿಕ್ಷಣ ಕೊಡ್ತಿದ್ರು. ಧೂಳಾಕ್ಷರ ಎಂಬಂತಹ ಒಂದು ಅಕ್ಷರಾಭ್ಯಾಸ ಇದ್ದು ಕನಕದಾಸರು ತಮ್ಮ ಮೋಹನ ತರಂಗಿಣಿಯಲ್ಲಿ ಈ ವಿಚಾರವನ್ನು ಹೇಳ್ತಾರೆ. ಮರಳಿನ ಮೇಲೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ರು. ಪ್ರಾಥಮಿಕ ಶಿಕ್ಷಣವನ್ನು ಬಾಲಬೋಧೆ ಅಂತ ಕರಿತಾ ಇದ್ರು. ಹಂಪಿ, ಕೋಡಿಮಠ, ಶೃಂಗೇರಿ, ಯಡಿಯೂರು ಇವೆಲ್ಲ ಶಿಕ್ಷಣ ಕೇಂದ್ರಗಳಾಗಿದ್ವು. ರಾಜರು ಸ್ವತಃ ವಿದ್ವಾಂಸರಾಗಿ ಸಾಹಿತ್ಯವನ್ನು ಪ್ರೋತ್ಸಾಹಿಸಿದರು, ಶಿಕ್ಷಣವನ್ನು ಪ್ರೋತ್ಸಾಹಿಸಿದರು. ಸಾಹಿತ್ಯಕ್ಕೆ ಬಂದರೆ 3 ಭಾಷೆಗಳ ಸಾಹಿತ್ಯ: ಸಂಸ್ಕೃತ, ಕನ್ನಡ ಮತ್ತು ತೆಲುಗು. ಸಂಸ್ಕೃತದಲ್ಲಿ ಮಾಧವ ಸಾಯಣ ಅವರು ಬರೆದಂತಹ ಪರಾಸರ ಮಾಧವೀಯ, ಗಂಗಾದೇವಿ ಬರೆದಂತಹ ಮಧುರಾ ವಿಜಯಂ ಅಥವಾ ವೀರ ಕಂಪಣರಾಯ ಚರಿತಂ. ಈಕೆ ಮಧುರೈನ ಮೇಲೆ ತನ್ನ ಗಂಡ ಕಂಪಣರಾಯ ಮಾಡಿದಂತಹ ವಿಜಯವನ್ನು ಮಧುರಾ ವಿಜಯಂದಲ್ಲಿ ಬರಿತಾಳೆ. ತಿರುಮಲಾಂಬಾರ ವರದಾಂಬಿಕಾ ಪರಿಣಯ ಮತ್ತು ಗುರು ವಿದ್ಯಾರಣ್ಯರ ರಾಜಕಾಲ ನಿರ್ಣಯ ಇವೆಲ್ಲ ಸಂಸ್ಕೃತದ ಪ್ರಮುಖ ಕೃತಿಗಳಾದರೆ, ಸ್ವತಃ ಕೃಷ್ಣದೇವರಾಯ ವಿಜಯನಗರದ ಶ್ರೇಷ್ಠ ದೊರೆ, ಜಾಂಬವತಿ ಕಲ್ಯಾಣ ಮತ್ತು ಉಷಾ ಪರಿಣಯಂ ಎಂಬ 2 ಸಂಸ್ಕೃತ ನಾಟಕಗಳನ್ನು ಬರೀತಾನೆ ಕೃಷ್ಣದೇವರಾಯ. ಇವೆಲ್ಲವೂ ಸಂಸ್ಕೃತ ಕೃತಿಗಳಾದರೆ, ಕನ್ನಡ ಸಾಹಿತ್ಯಕ್ಕೆ ಬಂದರೆ ತೋಂಟದ ಸಿದ್ಧಲಿಂಗಯತಿ ಇವರು ಅನೇಕ ವಚನಗಳನ್ನು ಬರೀತಾರೆ. ಗುಮ್ಮಳಾಪುರದ ಸಿದ್ಧಲಿಂಗಯತಿ ಶೂನ್ಯ ಸಂಪಾದನೆ ಎಂಬ ಗ್ರಂಥವನ್ನು ಸಂಗ್ರಹಿಸ್ತಾರೆ. ಇದರಲ್ಲಿರುವಂತಹ ಅನೇಕ ವಿಚಾರಗಳು ಈ ಅನುಭವ ಮಂಟಪದಲ್ಲಿ ನಡೆದಂತಹ ಚರ್ಚೆ, ಆ ಚರ್ಚೆಯ ತೀರ್ಮಾನ ಇವುಗಳನ್ನು ಒಳಗೊಂಡಂತಹ ಅದ್ಭುತವಾದ ಕೃತಿ ಈ ಶೂನ್ಯ ಸಂಪಾದನೆ. ಆಮೇಲೆ ಕುಮಾರವ್ಯಾಸ ಕರ್ನಾಟಕ ಕಥಾಮಂಜರಿ ಅಥವಾ ಗದುಗಿನ ಭಾರತವನ್ನು ಬರಿತಾನೆ ಕುಮಾರವ್ಯಾಸ. ನಂಜುಂಡ ಕವಿ ಬಹಳ ವಿಶೇಷ ರೀತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಹಿನ್ನೆಲೆಯಲ್ಲಿ ಬರುವಂತಹ ಗಂಡುಗಲಿ ಕುಮಾರರಾಮ ಅವನ ಕಥೆಯನ್ನು ಬರಿತಾನೆ ನಂಜುಂಡ ಕವಿ. ರತ್ನಾಕರ ವರ್ಣಿ ಅವನ ಭರತೇಶ ವೈಭವ, ಜೈನ ಕೃತಿ ಇದು ಭರತೇಶ ವೈಭವ. ಭೀಮಕವಿಯ ಬಸವ ಪುರಾಣ, ಚಾಮರಸನ ಪ್ರಭುಲಿಂಗ ಲೀಲೆ, ಅಲ್ಲಮ್ಮ ಪ್ರಭುವಿನ ಬಗ್ಗೆ ಇರುವಂತಹ ಒಂದು ಪುಸ್ತಕ. ಅನೇಕ ಕೃತಿಗಳನ್ನು ನೋಡಿದಾಗ ನಮಗೆ ಇಲ್ಲಿ ಧಾರ್ಮಿಕವಾದಂತಹ ಒಂದು ಸಾಮರಸ್ಯ ಕೂಡ ಗೋಚರ ಆಗತ್ತೆ. ಜೈನ ಧರ್ಮದ ಅನೇಕ ಕೃತಿಗಳು ರಚನೆಯಾಗತ್ತೆ. ಅದೇ ರೀತಿ ಹಿಂದೂ ಧರ್ಮದ ಅನೇಕ ಕೃತಿಗಳು, ಕನಕದಾಸರ ಭಕ್ತಿ ಪ್ರಧಾನವಾದ ಮೋಹನ ತರಂಗಿಣಿ, ನಳಚರಿತೆ, ಹರಿಭಕ್ತಿ ಸಾರ, ರಾಮಧಾನ್ಯ ಚರಿತ್ರೆಗಳು, ಪುರಂದರದಾಸರ ಕೀರ್ತನೆಗಳು, ನರಹರಿಯ ತೊರವೆ ರಾಮಾಯಣ, ನಿಜಗುಣ ಶಿವಯೋಗಿಗಳ ವಿವೇಕ ಚಿಂತಾಮಣಿ, ವಿರೂಪಾಕ್ಷ ಪಂಡಿತರ ಚನ್ನಬಸವ ಪುರಾಣ. ಹೀಗೆ ವೈವಿಧ್ಯಮಯವಾದಂತಹ ಕನ್ನಡ ಕೃತಿಗಳನ್ನು ನಾವು ಗಮನಿಸ್ತೀವಿ. ಕನ್ನಡದ ಸಾಹಿತ್ಯ ಒಂದು ಅತ್ಯಂತ ಉನ್ನತ ಸ್ಥಿತಿಯನ್ನು ತಲುಪಿತ್ತು ಅಂತ ನೋಡ್ತೀವಿ. ಇನ್ನು ತೆಲುಗು ಸಾಹಿತ್ಯ,
ನಾಥನ ಸೋಮನಾಥ ಎನ್ನುವನು ಬರೆದ ಹರಿವಂಶ, ಶ್ರೀನಾಥನ ಕಾಶಿಕಂದ, ಅಲ್ಲಾಸಾನಿ ಪೆದ್ದಣ್ಣ, ಇವನಿಗೆ ಆಂಧ್ರ ಕವಿತಾ ಪಿತಾಮಹ ಅಂತ ಕರಿತಾ ಇದ್ರು, ಮನುಚರಿತಮು, ವೇಮನನ ಪದ್ಯಗಳು ಹಾಗೂ ಸ್ವತಃ ಕೃಷ್ಣದೇವರಾಯ ಬರೆದಂತಹ ಆಮುಕ್ತ ಮಾಲ್ಯದ, ಇವು ಪ್ರಮುಖವಾದ ತೆಲುಗು ಕೃತಿಗಳಾಗಿದ್ದು. ಇನ್ನು ಅಷ್ಟದಿಗ್ಗಜರು, ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎನ್ನುವಂಥ ಕವಿಗಳಿದ್ರು, ತೆಲುಗು ಕವಿಗಳವರು. ಅವರಲ್ಲಿ ಪೆದ್ದಣ್ಣ, ತಿಮ್ಮಣ್ಣ, ಆಮೇಲೆ ಮಲ್ಲಣ್ಣ, ಸೂರಣ್ಣ, ದುರ್ಜಟಿ, ರಾಮಭದ್ರ, ರಾಮರಾಜಭೂಷಣ, ತೆನಾಲಿರಾಮ ಇವರೆಲ್ಲ ಪ್ರಮುಖರಾಗಿದ್ದರು, ಅಷ್ಟದಿಗ್ಗಜರಿದ್ದರು ಅಂತ ನೋಡ್ತೀವಿ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ, ಹಂಪಿ ಕಲಾ ಕೇಂದ್ರವಾಗಿತ್ತು. ದ್ರಾವಿಡ ಶೈಲಿಯನ್ನು ಬಳಸ್ತಾರೆ, ವಿಜಯನಗರ ವಾಸ್ತುಶಿಲ್ಪ ಶೈಲಿ ಅಂತ ಕರೀತಾರೆ. ಲಕ್ಷಣಗಳಿಗೆ ಬಂದರೆ ದೇವಾಲಯಗಳಲ್ಲಿ ಏನೇನಿದ್ವಪ್ಪ, ಆರಂಭದಲ್ಲಿ ಅರ್ಧ ಮಂಟಪ, ಆಮೇಲೆ ಮಹಾಮಂಟಪ, ಆಮೇಲೆ ಸುಖನಾಸಿ, ಮತ್ತೆ ಗರ್ಭಗುಡಿಗಳಿದ್ವು. ಬೆಣಚು ಕಲ್ಲುಗಳನ್ನು ಬಳಸ್ತಾ ಇದ್ರು. ಕಂಬಗಳು, ಆಸರೆ ಕಂಬಗಳು ಬಹುಕೋನೀಯಗಳಾಗಿದ್ವು. ದೇವಾಲಯದ ಹೊರಗೋಡೆಗಳ ಮೇಲೆ ಅನೇಕ ಶಿಲ್ಪಗಳನ್ನು ಕೆತ್ತಿದ್ರು. ಆನೆಗಳ ಸಾಲು, ಕುದುರೆಗಳ ಸಾಲು, ಜನಪದ ಸನ್ನಿವೇಶಗಳ ಸಾಲು, ದೇವದೇವತೆಗಳ ಸಾಲು. ಹೀಗೆ ಬಹಳ ವಿಶೇಷ ಅಂತಂದರೆ ಸಂಗೀತ ಮಂಟಪ, ಕಲ್ಯಾಣ ಮಂಟಪ, ರಾಯಗೋಪುರ, ನೃತ್ಯ, ನಾಟಕ, ಸಂಗೀತ ಇವುಗಳನ್ನು ಪ್ರದರ್ಶನ ಮಾಡುವುದಕ್ಕಾಗಿಯೇ ಸಂಗೀತ ಮಂಟಪಗಳು, ದೇವದೇವತೆಯರ ಮದುವೆಗಾಗಿ ಕಲ್ಯಾಣ ಮಂಟಪಗಳು, ಹಾಗೂ ಪ್ರವೇಶ ದ್ವಾರ, ಬೃಹದಾಕಾರದ ಪ್ರವೇಶ ದ್ವಾರ, ಅದನ್ನು ರಾಯಗೋಪುರ ಅಂತ ಕರಿತೀವಿ. ಇದು ಬಹಳ 3 ಪ್ರಮುಖವಾದ ವಿಜಯನಗರ ಶೈಲಿಯ ಲಕ್ಷಣಗಳು. ಹಂಪಿಯಲ್ಲಿ ಅನೇಕ ಸ್ಮಾರಕಗಳನ್ನು ನಿರ್ಮಿಸ್ತಾರೆ. ಅದರಲ್ಲಿ ವಿರೂಪಾಕ್ಷ ದೇವಾಲಯ, ವಿಜಯ ವಿಠಲಸ್ವಾಮಿ ದೇವಾಲಯ, ಸಂಗೀತ ಕಂಬಗಳಿಗೆ ಹೆಸರಾಗಿದ್ದು, ಕಲ್ಲಿನ ರಥ, ಕೃಷ್ಣಸ್ವಾಮಿ ದೇವಾಲಯ, ಹಜಾರ ರಾಮಸ್ವಾಮಿ ದೇವಾಲಯ, ಅಚ್ಯುತರಾಯ ದೇವಾಲಯ, ಮಹಾನವಮಿ ದಿಬ್ಬ, ಸೈನಿಕ ಕವಾಯತುಗಳು ನಡೀತಾ ಇದ್ವು ಮಹಾನವಮಿ ದಿಬ್ಬದ ಮೇಲೆ, ಕಮಲ ಮಹಲ್, ಹಿಂದೂ ಮತ್ತು ಇಸ್ಲಾಮಿಕ್, ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿರುವಂಥದ್ದು. ಇನ್ನು ಕೆಲವು ದೇವಾಲಯಗಳು, ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ, ಲೇಪಾಕ್ಷಿಯ ವೀರಭದ್ರ ಶೈವರಾಜ ಅಂತ ಅನಿಸ್ಕೊಳ್ಳುತ್ತೆ, ಕಂಚಿಯ ಏಕಾಂಬರನಾಥ, ಮದುರೈನ ಮೀನಾಕ್ಷಿ ಸುಂದರೇಶ್ವರ ದೇವಾಲಯ, ಇವೆಲ್ಲ ವಿಜಯನಗರ ಕಾಲದ ಪ್ರಮುಖ ದೇವಾಲಯಗಳು. ಇನ್ನು ಮೂರ್ತಿ ಶಿಲ್ಪಕ್ಕೆ ಪ್ರಾಧಾನ್ಯತೆ ಕೊಡ್ತಾರೆ. ಅನೇಕ ಮೂರ್ತಿಗಳನ್ನು ನಿರ್ಮಿಸ್ತಾರೆ. ಅದರಲ್ಲಿ ಹಂಪಿಯಲ್ಲಿರುವಂತಹ ಕಡಲೆಕಾಳು ಗಣಪತಿ, ಸಾಸಿವೆ ಕಾಳು ಗಣಪತಿ, ಲಕ್ಷ್ಮೀ ನರಸಿಂಹನ ಮೂರ್ತಿಗಳು ಬಹಳ ಆಕರ್ಷಕವಾಗಿದೆ. ಜೊತೆಯಲ್ಲಿ ಕೃಷ್ಣದೇವರಾಯ, ತಿರುಮಲಾಂಬ, ಚಿನ್ನಲಾಂಬಾರ ಕಂಚಿನ ಪುತ್ಥಳಿಗಳು ಇವುಗಳು ಕೂಡ ಪ್ರಮುಖವಾಗಿವೆ. ಇನ್ನು ಚಿತ್ರಕಲೆ, ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ ಚಿತ್ರಕಲೆಯನ್ನು ನೋಡ್ತೀವಿ. ಲೇಪಾಕ್ಷಿಯ ವೀರಭದ್ರ ದೇವಾಲಯದಲ್ಲಿ ಚಿತ್ರಕಲೆಯನ್ನು ನೋಡ್ತೀವಿ. ಲೇಪಾಕ್ಷಿಯ ವೀರಭದ್ರ ದೇವಾಲಯಗಳಲ್ಲಿರುವ ಚಿತ್ರಗಳು ಶಿವಪುರಾಣಕ್ಕೆ ಸಂಬಂಧಪಟ್ಟಿದೆ. ಹಾಗೆ ಇದನ್ನು ಶೈವರ ಅಜಂತ ಅಂತಲೇ ಕರೀತಾರೆ. ವಿರೂಪಾಕ್ಷನೊಂದಿಗೆ ಪಂಪಾಂಬಿಕೆಯ ವಿವಾಹ ಬಹಳ ಅದ್ಭುತವಾದಂತಹ ಚಿತ್ರ. ಒಂದು ಆಗಿನ ಕಾಲದ ವಿವಾಹ ಹೇಗೆ ನಡೀತಾ ಇತ್ತು, ಆ ವಿವಾಹದ ಸಂಭ್ರಮ, ವೇಷಭೂಷಣ ಇವೆಲ್ಲವುಗಳನ್ನು ನಾವು ನೋಡಲಿಕ್ಕೆ ತುಂಬ ಅನುಕೂಲ ಪಡುವಂತಹ ಒಂದು ಚಿತ್ರ. ವಿರೂಪಾಕ್ಷನೊಂದಿಗೆ ಪಂಪಾಂಬಿಕೆಯ ವಿವಾಹ, ಮದನ ವಿಜಯ, ಮದನನನ್ನು ಗೆದ್ದಂತಹ ಶಿವನ ಪರಾಕ್ರಮ, ತ್ರಿಪುರ ಸಂಹಾರ, ತ್ರಿಪುರನನ್ನು ಶಿವ ಸಂಹರಿಸಿದ್ದು, ಹೀಗೆ ಶಿವನ ಲೀಲೆಗಳಿಗೆ ಸಂಬಂಧಪಟ್ಟ ಚಿತ್ರಗಳು. ಇನ್ನು ಲಲಿತ ಕಲೆ ಕೂಡ ಇತ್ತು, ನೃತ್ಯ ಸಂಗೀತಗಳು. ವಿಶೇಷವಾಗಿ ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಅನಿಸ್ಕೋತಾರೆ. ದಾಸಕೂಟ ಮತ್ತು ವ್ಯಾಸಕೂಟ, ಕನ್ನಡ ಪ್ರಧಾನವಾದ ದಾಸಕೂಟ, ಸಂಸ್ಕೃತ ಪ್ರಧಾನವಾದಂತಹ ವ್ಯಾಸಕೂಟ ಪರಂಪರೆಗಳು, ಹಾಗೂ ನೃತ್ಯ ಶಾಲೆ ಇತ್ತು. ಕೃಷ್ಣದೇವರಾಯನ ಕಾಲದಲ್ಲಿ ಬಂಧಂ ಲಕ್ಷ್ಮೀನಾರಾಯಣ ಎಂಬಂತಹ ಒಬ್ಬ ಶ್ರೇಷ್ಠ ನೃತ್ಯ ಗುರು ಇದ್ದ. ಹೀಗೆ ಧರ್ಮಕ್ಕೆ, ಕಲೆ, ವಾಸ್ತುಶಿಲ್ಪಕ್ಕೆ, ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಡ್ತಾರೆ ವಿಜಯನಗರದ ಅರಸ. ಈ ಭಾಗದ ಕೊನೆಯ ಪ್ರಶ್ನೆ, ಮಾದರಿ ಮೈಸೂರು ನಿರ್ಮಾಣದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಪಾತ್ರವೇನು ಅಂತ. ಆಧುನಿಕ ಮೈಸೂರಿನ ಶಿಲ್ಪಿ ಅಂತ ಕರಿತೀವಿ ವಿಶ್ವೇಶ್ವರಯ್ಯನವರನ್ನು. ಮೈಸೂರು ಮರೆಯದ ದಿವಾನ ವಿಶ್ವೇಶ್ವರಯ್ಯನವರು. 1861 ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನನ. ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ. ಚಿಕ್ಕಬಳ್ಳಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಸೆಂಟ್ರಲ್ ಕಾಲೇಜ್ನಲ್ಲಿ BA ಪದವಿ, ಆಮೇಲೆ ಪುಣಾದಲ್ಲಿ ಎಂಜಿನಿಯರಿಂಗ್ ಪದವಿಯನ್ನು ಪಡ್ಕೋತಾರೆ. ವೃತ್ತಿಗೆ ಬಂದರೆ 1884ರಿಂದ 1909ರವರೆಗೆ ಬಾಂಬೆ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಾರೆ. 1909ರಿಂದ 1911ರವರೆಗೆ ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರ ಕಾರ್ಯವೈಖರಿಯನ್ನು ನೋಡಿ 1912ರಲ್ಲಿ ದಿವಾನರನ್ನಾಗಿ ನೇಮಿಸಿಕೊಳ್ತಾರೆ. ಹಾಗೂ 1912ರಿಂದ 18ರವರೆಗೆ 6 ವರ್ಷಗಳ ಕಾಲ ಮೈಸೂರಿನ ದಿವಾನರಾಗಿ ಕೆಲಸ ಮಾಡ್ತಾರೆ. ಆ 6 ವರ್ಷಗಳಲ್ಲಿ ಅವರು ಮಾಡಿದಂತಹ ಸಾಧನೆ ಎಷ್ಟು ಶತಮಾನಗಳಾದರೂ ಮರಿಲಿಕ್ಕಿಲ್ಲ, ಅಂತಹ ಅದ್ಭುತವಾದಂತಹ ಸಾಧನೆಗಳು. ಇವರ ಸುಧಾರಣೆಗಳಿಗೆ ಬಂದರೆ, ಅಥವಾ ಮಾದರಿ ಮೈಸೂರು ನಿರ್ಮಾಣದಲ್ಲಿ ಏನೆಲ್ಲ ಇವರ ಸಾಧನೆಗಳಿದ್ದಾವೆ, ಏನೆಲ್ಲ ಕಾರ್ಯಗಳಿದ್ದಾವೆ ಅಂತ ನೋಡ್ತಾ ಬಂದರೆ, KRS ನಿರ್ಮಾಣ, ಕಾವೇರಿ ನದಿಗೆ ಅಡ್ಡಲಾಗಿ ಕೃಷ್ಣರಾಜಸಾಗರ ಅಣೆಕಟ್ಟು ಅಥವಾ ಕನ್ನಂಬಾಡಿ ಕಟ್ಟೆ ಅಂತ ಕರಿತೀವಿ, ಅದನ್ನು ನಿರ್ಮಾಣ ಮಾಡ್ತಾರೆ. ಕಾವೇರಿ ನದಿಯ ನೀರನ್ನು ಮಂಡ್ಯ ಜಿಲ್ಲೆಗೆ ಹರಿಸ್ತಾರೆ. ಮಂಡ್ಯ ಜಿಲ್ಲೆ ಕಬ್ಬಿನ ಬೆಳೆಗೆ ಬಹಳ ಪ್ರಸಿದ್ಧವಾದಂತಹ ಜಿಲ್ಲೆಯಾಗಿ ಬದಲಾಗುತ್ತೆ. ಮಂಡ್ಯ ಜಿಲ್ಲೆಯ ಸಾವಿರಾರು ರೈತರಿಗೆ ವರದಾನ ಆಗುತ್ತೆ ಈ KRS ಡ್ಯಾಮ್. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡದ ಏಕೀಕರಣದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಕನ್ನಡ ಸಾಹಿತ್ಯ ಪರಿಷತ್. ಆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರನ್ನು ಒಟ್ಟುಗೂಡಿಸುವುದಕ್ಕೆ, ಕನ್ನಡವನ್ನು ಬೆಳೆಸುವುದಕ್ಕೆ ಬಹಳ ಅದ್ಭುತ ಕೆಲಸ ಮಾಡ್ತಾ ಇದೆ ಇವತ್ತಿಗೂ ಕೂಡ. 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಿರ್ಮಾಣ ಮಾಡ್ತಾರೆ. ಮೈಸೂರು ಬ್ಯಾಂಕನ್ನು ಆರಂಭಿಸ್ತಾರೆ 1913ರಲ್ಲಿ.
ಮೈಸೂರಿನ ಆರ್ಥಿಕ ಪ್ರಗತಿಗಾಗಿ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಅದನ್ನು ಆಮೇಲೆ ಕರೀತಾರೆ. ಹಾಗೂ ಇತ್ತೀಚೆಗೆ ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನಗೊಳಿಸುವುದನ್ನು ನೋಡ್ತೀವಿ. ಮೈಸೂರು ವಿಶ್ವವಿದ್ಯಾಲಯವನ್ನು 1916ರಲ್ಲಿ ಶಿಕ್ಷಣದ ಪ್ರಗತಿಗಾಗಿ ಆರಂಭಿಸ್ತಾರೆ. ಇವತ್ತು ಕೂಡ ಮೈಸೂರು ವಿಶ್ವವಿದ್ಯಾಲಯ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯವಾಗಿ ಕಾರ್ಯ ಮಾಡ್ತಾ ಇದೆ. ಕೈಗಾರಿಕಾ ಸುಧಾರಣೆ ಬಹಳ ಪ್ರಮುಖವಾಗಿದ್ದು, ಕರ್ನಾಟಕ ಕೈಗಾರಿಕೀಕರಣದಲ್ಲಿ ಬೆಳೆಯುವುದಕ್ಕೆ ಮೂಲಭೂತವಾದ ಅಡಿಪಾಯವನ್ನು ಹಾಕಿಕೊಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಕೈಗಾರಿಕೆ ಇಲ್ಲವೇ ವಿನಾಶ ಅಥವಾ ಕೈಗಾರಿಕೀಕರಣ ಇಲ್ಲವೇ ವಿನಾಶ, ಇದು ಇವರ ಜನಪ್ರಿಯವಾದ ಘೋಷಣೆ. ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು, ಇಲ್ಲ ಅಂದರೆ ನಾವು ನಾಶ ಹೊಂದ್ತೀವಿ ಅಂತ. ಏನೆಲ್ಲ ಕೈಗಾರಿಕೆಯನ್ನು ಸ್ಥಾಪಿಸಿದ್ರು ಅಂದರೆ ಭದ್ರಾವತಿಯಲ್ಲಿ ಕಬ್ಬಿಣ ಕಾರ್ಖಾನೆ, ಇವತ್ತಿಗೂ ಈ ಭದ್ರಾವತಿಯ ಕಬ್ಬಿಣ ಕಾರ್ಖಾನೆ ತನ್ನ ಕಾರ್ಯವನ್ನು ನಡೆಸ್ತಾ ಇದೆ. ಮೈಸೂರಿನ ಗಂಧದ ಎಣ್ಣೆ ಬಹಳ ಅದ್ಭುತವಾದ ಕಾರ್ಖಾನೆಗಳಲ್ಲೊಂದು. ಇವತ್ತು ಏನು ಮೈಸೂರು ಸೇಂಟ್ ಇದೆ, ಆ ಗಂಧದ ಎಣ್ಣೆ ಕಾರ್ಖಾನೆ ಇದೆ, ಅದು ಆ ಸುಗಂಧವನ್ನು ಪಸರಿಸುವುದಕ್ಕೆ ಕನ್ನಡ ನಾಡಿನಾದ್ಯಂತ, ಭಾರತದಾದ್ಯಂತ ಆ ಸುಗಂಧವನ್ನು ಪಸರಿಸುವುದಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ಸಾಬೂನು ಕಾರ್ಖಾನೆ, ಅದರಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಬಹಳ ಪ್ರಮುಖವಾಗಿದ್ದು. ಬೆಂಗಳೂರಿನ ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ, ಬೆಂಗಳೂರಿನಲ್ಲಿ ಚರ್ಮ ಹದ ಮಾಡುವ ಕೈಗಾರಿಕೆ, ಲೋಹದ ಕೈಗಾರಿಕೆ ಹಾಗೂ ವಾಣಿಜ್ಯ ವ್ಯವಹಾರಗಳ ಅಭಿವೃದ್ಧಿಗೆ ಆರಂಭಿಸಿದ ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್, ಇವೆಲ್ಲ ಬೆಂಗಳೂರಿನಲ್ಲಿ. ಬೆಂಗಳೂರು ಕೇಂದ್ರ ಕೈಗಾರಿಕೆ, ಸಾಬೂನು, ಚರ್ಮ ಹದ ಮಾಡುವುದು, ಲೋಹದ ಕೈಗಾರಿಕೆ, ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಆಮೇಲೆ ಗುಡಿ ಕೈಗಾರಿಕೆಗಳು, ಗ್ರಾಮೀಣ ಜನರಿಗೆ ವರದಾನವಾದಂತಹ ಗುಡಿ ಕೈಗಾರಿಕೆಗಳು, ಅದರಲ್ಲಿ ನೇಕಾರಿಕೆ, ಕುಂಬಾರಿಕೆ, ಹೆಂಚು, ಮರಗೆಲಸ, ಚಾಪೆ, ಅಗರಬತ್ತಿ, ಬೀಡಿ ತಯಾರಿಕೆ, ಚರ್ಮದ ವಸ್ತುಗಳ ಉತ್ಪನ್ನ, ಇವುಗಳೆಲ್ಲವನ್ನ ಅವರು ಇಡೀ ಮೈಸೂರು ರಾಜ್ಯದಾದ್ಯಂತ ಆರಂಭಿಸ್ತಾರೆ. ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಶವನ್ನು ಒದಗಿಸಿಕೊಡ್ತಾರೆ. ವಿಶೇಷವಾಗಿ ಗ್ರಾಮೀಣ ಮಹಿಳೆಯರು ಇದರ ಲಾಭವನ್ನು ಪಡ್ಕೋತಾರೆ. ಮುಂದುವರೆದು ಆಡಳಿತಾತ್ಮಕ ಸುಧಾರಣೆ, ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 18ರಿಂದ 24ಕ್ಕೆ ಹೆಚ್ಚಿಸ್ತಾರೆ. ಜಿಲ್ಲಾ ಮತ್ತು ತಾಲೂಕಾ ಮಂಡಳಿಗಳ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸ್ತಾರೆ. ಪ್ರಜಾಪ್ರಭುತ್ವದ ಮೌಲ್ಯವನ್ನು ಹೆಚ್ಚಿಸ್ತಾರೆ. ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಹೆಚ್ಚಳ, ಜೊತೆಯಲ್ಲಿ ಚುನಾಯಿತ ಸದಸ್ಯರ ಹೆಚ್ಚಳ ಹಾಗೂ ಹಳ್ಳಿಗಳ ಪ್ರಗತಿ. ಗ್ರಾಮ ಸುಧಾರಣಾ ಸಮಿತಿ ಇವತ್ತೇನು ಹಳ್ಳಿಗಳ ಸುಧಾರಣೆಗೆ ಎಲ್ಲರೂ ಪ್ರಮುಖ ಪಾತ್ರವನ್ನು ನೀಡ್ತಿದ್ದಾರೆ ಅಥವಾ ಒತ್ತು ನೀಡ್ತಿದ್ದಾರೆ, ಅದನ್ನು ವಿಶ್ವೇಶ್ವರಯ್ಯನವರು ಆ ಕಾಲದಲ್ಲೇ ಆರಂಭಿಸಿದರು ಗ್ರಾಮ ಸುಧಾರಣಾ ಸಮಿತಿಗಳ ಮೂಲಕ. ಮಲೆನಾಡು ಅಭಿವೃದ್ಧಿಗೆ ಪ್ರತ್ಯೇಕ ಯೋಜನೆಗಳನ್ನು ರೂಪಿಸ್ತಾರೆ. ಮಲೆನಾಡಿನ ಪರಿಸರಕ್ಕೆ ಅನುಗುಣವಾದಂತಹ ಅಭಿವೃದ್ಧಿ ಯೋಜನೆ. ಇನ್ನು ಶೈಕ್ಷಣಿಕ ಸುಧಾರಣೆ, ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸ್ತಾರೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಒದಗಿಸ್ತಾರೆ. ಸ್ತ್ರೀ ಶಿಕ್ಷಣವನ್ನು ಕೊಡ್ತಾರೆ. ತಾಂತ್ರಿಕ ಶಿಕ್ಷಣಕ್ಕೆ ಉತ್ತೇಜನವನ್ನು ಕೊಡ್ತಾರೆ. ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಕಾಲೇಜನ್ನು ಆರಂಭಿಸ್ತಾರೆ. ಇವತ್ತಿಗೂ ಈ ಬೆಂಗಳೂರಿನ ಎಂಜಿನಿಯರಿಂಗ್ ಕಾಲೇಜ್ ಕೆಲಸ ಮಾಡ್ತಾ ಇದೆ. ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಯನ್ನು ಆರಂಭಿಸ್ತಾರೆ. ಜೊತೆಯಲ್ಲಿ ಹೆಬ್ಬಾಳದಲ್ಲಿ ಕೃಷಿ ಶಾಲೆ. ಹೀಗೆ ವಿಭಿನ್ನ ಪ್ರಕಾರದ ಶಾಲೆಗಳು, ಒಂದು ಕಡೆ ತಾಂತ್ರಿಕ ಕಾಲೇಜು, ಒಂದು ಕಡೆ ಎಂಜಿನಿಯರಿಂಗ್ ಕಾಲೇಜು, ಇನ್ನೊಂದು ಕಡೆ ಕೃಷಿಯನ್ನು ಬಿಡದೆ ಕೃಷಿ ಶಾಲೆ. ಇಂದು ಹೆಬ್ಬಾಳ ಕೃಷಿ ವಿಶ್ವವಿದ್ಯಾಲಯವಾಗಿ ಬೆಳೆದಿದೆ. ಆಮೇಲೆ ರೈಲು ಮಾರ್ಗಗಳನ್ನು ನಿರ್ಮಿಸ್ತಾರೆ. ವಿಶೇಷವಾಗಿ 2 ಮಾರ್ಗಗಳು, ಮೈಸೂರು ಅರಸೀಕೆರೆ, ಬಹಳ ಪ್ರಮುಖವಾದಂತಹ ಒಂದು ರೈಲು ಮಾರ್ಗ ಇವತ್ತು ಮೈಸೂರು ಅರಸೀಕೆರೆ, ಹಾಗೂ ಬೌರಿಂಗ್ಪೇಟೆ ಮತ್ತು ಕೋಲಾರ, ಇವುಗಳ ನಡುವೆ ಕೂಡ ಅವರು ರೈಲು ಮಾರ್ಗ ನಿರ್ಮಿಸ್ತಾರೆ. ಬಹಳ ಅದ್ಭುತವಾದ ದೂರದೃಷ್ಟಿ ಅಂತಂದರೆ ಇವರ ಪರಿಹಾರ ಕಾರ್ಯ. 1ನೇ ಮಹಾಯುದ್ಧ ನಡೀತದೆ 1914ರಿಂದ 18ರವರೆಗೆ ಮೊದಲನೇ ಮಹಾಯುದ್ಧ ನಡೀತದೆ ಇವರ ದಿವಾನಗಿರಿ ಅವಧಿಯಲ್ಲಿ. ಆ ಕಾಲದಲ್ಲಿ ಆಹಾರ ವಸ್ತುಗಳ ತೀವ್ರ ಅಭಾವ ಉಂಟಾಗುತ್ತೆ. ತಕ್ಷಣ ಆಹಾರ ವಸ್ತುಗಳ ರಫ್ತನ್ನು ನಿಲ್ಲಿಸ್ತಾರೆ ಮತ್ತು ಅದನ್ನು ಸಮರ್ಪಕ ವಿತರಣೆ ಮಾಡುವ ಸಲುವಾಗಿ ನ್ಯಾಯಬೆಲೆ ಅಂಗಡಿಗಳನ್ನು ಸ್ಥಾಪಿಸ್ತಾರೆ. ಇವತ್ತಿಗೂ ಕೂಡ ಭಾರತದ ಹಾಗೂ ಕರ್ನಾಟಕದ ಕೋಟ್ಯಾಂತರ ಜನರಿಗೆ ನ್ಯಾಯಬೆಲೆ ಅಂಗಡಿಗಳು ಇಂದಿಗೂ ವರದಾನವಾಗಿದೆ. ಆ ನ್ಯಾಯಬೆಲೆ ಅಂಗಡಿಗಳನ್ನು ಮಾಡುವ ಮೂಲಕ ಆಹಾರ ವಸ್ತುಗಳ ಸಮರ್ಪಕ ವಿತರಣೆಯ ವ್ಯವಸ್ಥೆಯನ್ನು ಮಾಡ್ತಾರೆ. ಪ್ರಶಸ್ತಿಗಳು, ಇವರ ಕಾರ್ಯವೈಖರಿಯನ್ನು ನೋಡಿ ಬ್ರಿಟಿಷರು ಇವರಿಗೆ ಸರ್ ಎಂಬ ಪ್ರಶಸ್ತಿ ಕೊಡ್ತಾರೆ. 1955ರಲ್ಲಿ ಭಾರತ ಸರ್ಕಾರ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡುತ್ತದೆ. ಹಾಗೂ ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಅನಿಸ್ಕೋತಾರೆ ವಿಶ್ವೇಶ್ವರಯ್ಯನವರು. ಇನ್ನು ಕೃತಿಗಳು, ಭಾರತಕ್ಕಾಗಿ ಯೋಜಿತ ಅರ್ಥವ್ಯವಸ್ಥೆ, ಎ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಬಹಳ ಪ್ರಮುಖವಾದ ಪುಸ್ತಕ. ಹೇಗೆ ನಮ್ಮ ಅರ್ಥವ್ಯವಸ್ಥೆಗೆ ಯೋಜನೆಗಳನ್ನು ರೂಪಿಸಬೇಕು ಅಂತ ಹೇಳಿ ಅವರು ಬರೀತಾರೆ. ಬಹುಶಃ ನಮ್ಮ ದೇಶದ ಪಂಚವಾರ್ಷಿಕ ಯೋಜನೆಗಳಿಗೆ ಈ ಕೃತಿ ಒಂದು ಬೆನ್ನೆಲುಬಾಗಿತ್ತು ಅಂತ ನಾವು ಅನ್ಬೋದು. ಇನ್ನು ಅವರ ಆತ್ಮಚರಿತ್ರೆ, ಮೆಮೋಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್, ತನ್ನ ವರ್ಕಿಂಗ್ ಲೈಫ್ನ ಮೆಮೊರಿಗಳನ್ನು ಅವರು ಆತ್ಮಚರಿತ್ರೆಯ ರೂಪದಲ್ಲಿ ಬರೀತಾರೆ. ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಹೇಗೆ ಅತ್ಯಂತ ತ್ವರಿತವಾಗಿ ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸಬೇಕು ಅನ್ನುವ ಪುಸ್ತಕ. ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರು, ಒಂದು ಅಭಿವೃದ್ಧಿ ಹೊಂದಿದ ಒಂದು ಒಳ್ಳೆಯ ಮೈಸೂರಿನ ನಿರ್ಮಾಣಕ್ಕೆ ಯಾವ ದೃಷ್ಟಿಕೋನಗಳು ಬೇಕು ಅಂತ ಹೇಳಿ. ಹಾಗೂ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಭಾರತದ ಪುನರ್ ನಿರ್ಮಾಣ ಹೇಗೆ ಮಾಡಬೇಕು ಅಂತ, ಹೀಗೆ ಅದ್ಭುತವಾದ ಪುಸ್ತಕಗಳನ್ನ ಬರೀತಾರೆ. 1918ರಲ್ಲಿ ಇವರು ದಿವಾನ್ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ. ಆದರೆ ಮುಂದೆ ಕೂಡ ಅವರು ಮೈಸೂರು ಸಂಸ್ಥಾನಕ್ಕೆ ಅಗತ್ಯವಾದ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. 1962ರಲ್ಲಿ ತಮ್ಮ 101ನೇ ವರ್ಷದಲ್ಲಿ ಮರಣವನ್ನು ಹೊಂದ್ತಾರೆ. ಹೀಗೆ ಮಾದರಿ ಮೈಸೂರಿನ ನಿರ್ಮಾಣಕ್ಕೆ ಬೇಕಾದಂತಹ ಎಲ್ಲ ಅವಶ್ಯಕತೆಗಳನ್ನು, ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ ತಮ್ಮ ದಿವಾನ್ಗಿರಿಯ ಅವಧಿಯಲ್ಲಿ.
ಹಾಗೆ ಇವರನ್ನು ಮೈಸೂರು ಮರೆಯದ ದಿವಾನ, ಮಾದರಿ ಮೈಸೂರಿನ ನಿರ್ಮಾತೃ ಅಂತ ಕರೀತಾರೆ. ಇವರ ದಿನವನ್ನು ಭಾರತ ಸರ್ಕಾರ ಗೌರವಿಸಿದೆ. ಸೆಪ್ಟೆಂಬರ್ 15 ಇವರ ಜನ್ಮದಿನವನ್ನು ರಾಷ್ಟ್ರೀಯ ಅಭಿಯಂತರರ ದಿನ ಅಥವಾ ರಾಷ್ಟ್ರೀಯ ಎಂಜಿನಿಯರ್ಸ್ ಡೇ ಅಂತ ಆಚರಿಸಲಾಗ್ತಾ ಇದೆ. ಇವತ್ತಿಗೂ ನಮ್ಮ ದೇಶದಲ್ಲಿ ಇದನ್ನು ಎಂಜಿನಿಯರ್ಸಿಗಾಗಿ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಆಚರಿಸುವ ಪದ್ಧತಿಯನ್ನು ನೋಡ್ತೀವಿ. ಹೀಗೆ ನಾವು ಈ ಒಂದು ಭಾಗದಲ್ಲಿ 4 ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದೀವಿ. ಖಂಡಿತ ವಾರ್ಷಿಕ ಪರೀಕ್ಷೆಗೆ ಈ 4ರಲ್ಲಿ 2 ಪ್ರಶ್ನೆಗಳು ಬಂದೇ ಬರ್ತದೆ ಅನ್ನುವ ಒಂದು ವಿಶ್ವಾಸದೊಂದಿಗೆ ಈ 4 ಪ್ರಶ್ನೆಗಳನ್ನು ಅಧ್ಯಯನ ಮಾಡಿ. ಇದು ಭಾಗ 1. ಭಾಗ 2 ಕೂಡ ನಾವು ಅತಿ ಶೀಘ್ರದಲ್ಲಿ ಇನ್ನೂ 4 ಪ್ರಶ್ನೆಗಳೊಂದಿಗೆ ಯಾವುದಕ್ಕೂ ಇರಲಿ ಅಂತ ಹೇಳಿ ಅಧ್ಯಯನ ಮಾಡೋಣ. ಚೆನ್ನಾಗಿ ಅಧ್ಯಯನ ಮಾಡಿ. ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. 7ನೇ ತಾರೀಕಿಗೆ ನಿಮಗೆ ಹಿಸ್ಟ್ರಿ ಎಕ್ಸಾಮ್ ಇದೆ. ಹಾಗೆಯೇ ಒಂದು ಎಕ್ಸಾಮ್ ಕನ್ನಡ ಎಕ್ಸಾಮನ್ನು ಮುಗಿಸಿದಿರಿ. ಹಾಗೆ ಮಧ್ಯದಲ್ಲಿ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಕೂಡ ಇದೆ. ಎಲ್ಲ ಎಕ್ಸಾಮ್ಗಳನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು. ಟೇಕ್ ಕೇರ್.